ಏನ್ ಸಮಸ್ಯೆ ಆಗೈತ್ರಿ? ಸ್ಲಮ್ ಬೋರ್ಡ್ರಿ ಅರ್ಜಿ ತುಂಬೇವು ಮನಿ ಕಟ್ಟಿ ಕೊಡ್ತಾನಂತ ಹೇಳಿದ್ರಿ. ಹೊಳೆ ಮನಿ ಕಟ್ಟಿ ಕೊಡ್ತಾನ ಅವರು ಸನೇಕಿಲ್ಲ. 1,80,000 ರೂಪಾಯಿ ಡಿಡಿ ತುಂಬೇವು, ಬಡ್ಡಿಲಿ ರೊಕ್ಕ ತಂದೇವ್ರಿ. ಹೊಳ್ಳಿ ಈಗ ಮನಿ ಬಾಡಿಗೆ ಮನ್ಯಾಗ ಅದವ್ರಿ ನಾವು. ಬಾಡಿಗೆ ಮನಿ ಬಿಡ್ಸಾತಾರ. ಹೊಳ್ಳಿ ಇನ್ನೂ ಮಠ ಅವರು ಸನೇಕಿಲ್ಲ. ಮನಿ ಕಟ್ಟಿ ಕೊಡ್ತಾನಂತ ಡಿಡಿ ತುಂಬ್ಕೊಂಡಾರು. ಇನ್ನೂ ಮಠ ಅವ್ರು ಸನೇಕಿಲ್ರಿ. ಎಷ್ಟು ತುಂಬ್ಕೊಂಡಾರ ಡಿಡಿ? 1,80,000 ರೂಪಾಯಿ ತುಂಬ್ಕೊಂಡಾರು. 3-4 ವರ್ಷ ಆತ್ರಿ. ಇನ್ನೂ ಮಠ ಅವರು ಸನೇಕಿಲ್ಲ. ಫೋನ್ ಹಚ್ಚಿ ಮಾತಾಡಿದ್ರೆ ಫೋನ್ ಹಚ್ಚಿರು ಬರೀ ಬರ್ತೇನು ಅದನ್ನೇ ಹೇಳ್ತಾರ್ರಿ. ಫೋನ್ ರಿಸೀವ್ ಮಾಡಂಗಿಲ್ಲ. ಈ ಸ್ವಲ್ಪ ಕೆಲಸ ಚಲೋ ಆಗಿಲ್ಲ. ಈಗ ಏನ್ ಕೆಲಸ ಇಲ್ಲ, ಸನೇಕ ಬಂದಿಲ್ರಿ ಅವ್ರು. 3-4 ವರ್ಷ ಡಿಡಿ ತುಂಬ್ಕೊಂಡ್ರಿ. ಈಗ ಅಧಿಕಾರಿಗಳಿಗೆ ಕೇಳಿದ್ರೆ ನೀವು ಪಂಚಾಯತಿಗೆ ಸಂಬಂಧಪಟ್ಟವ್ರಿಗೆ? ಪಂಚಾಯತಿಗೆ ಕೇಳಿದ್ದು ಅವರು ಪಾಪ ಅವ್ರ ಹೆಸರು ಹೇಳ್ತಾ ಇದಾರೆ. ಅವ್ರ ಇಂಜಿನಿಯರ್ ಬರ್ತಾರು, ಅವ್ರು ಬರ್ತಾರು, ಇವ್ರು ಬರ್ತಾರು, ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಎಷ್ಟು ಮಂದಿ ಇಷ್ಟ ಆಗಿದೆ? ಈಗ ಆಲ್ಮೋಸ್ಟ್ ಒಂದು 90 ಮಂದಿದಾಗೈತಿ. 90 ಮಂದಿ ರೊಕ್ಕ ತಗೊಂಡ್ ಹೋಗ್ಬಿಟ್ಟಾನು ಡಿಡಿ ತುಂಬ್ಕೊಂಡ್. ರೊಕ್ಕ ತಗೊಂಡ್ ಹೋಗ್ಯಾರ್ರಿ. ಡಿಡಿ ತುಂಬಿದ್ದು ಏನ್ರ ಐತೆ ನಿಮ್ ಕಡೆ? ಎಲ್ಲ ಡಿಡಿ ಅದಾರ ನಮ್ಮ ಮತ್ತೆ. ಎಲ್ಲೈತ್ರಿ? ಈಗ ಸ್ಲಮ್ ಬೋರ್ಡ್ನಿಂದ ಇವ್ರಿಗೆ 1,00,000 ಸಮಥಿಂಗ್ ಹಣವನ್ನು ತುಂಬ್ಕೊಂಡಿದ್ದಾರೆ ಡಿ. ಮತ್ತು ಇವರು 1,00,000 ಅಷ್ಟು ದುಡ್ಡು ತುಂಬಿಟ್ಟು ಡಿ ತುಂಬಿದ್ದು ಇವ್ರ ಕಡೆ ಪ್ರೂಫ್ ಇದ್ರು. ಯಾರು ತುಂಬ್ಕೊಂಡ್ರು ಏನು ಅನ್ನೋದು ಮಾಹಿತಿ ಸದ್ಯಕ್ಕೆ ನಮಗಿಲ್ಲ ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಪಂಚಾಯತಿಗೆ ತುಂಬ್ಯಾರೆ ಸ್ಲಮ್ ಬೋರ್ಡ್ ಮನಿಗಳು. ನಾವು ಕಾಂಟ್ರಾಕ್ಟರ್ ಹಿಡ್ದಾವ ಮನಿ ಕಟ್ಟಿ ಕೊಡ್ದೈತಿ. ಒಂದೊಂದು ಅರ್ಧಾಗ್ಯಾವ, ಇನ್ನೊಂದು ಇಂಚು ಕಟ್ಟೋದೈತಿ. ಅವ್ನು ಕರಿಸೇ ವಿಚಾರ ಮಾಡ್ತೀವಿ. MLA ಅವ್ರಿಗೆ ಈ ವಿಷಯ ಮುಟ್ಟಿಸ್ತೀವಿ. ಈಗ 2-3 ವರ್ಷ ಆತಂತ ನಿಮ್ಮ ಗಮನಕ್ಕೆ ಬಂದಿಲ್ಲರು ಹೆಂಗೆ? ಅಲ್ಲ, ಅವು ಅಲ್ಲಿ ಅವ್ ಮ್ಯಾಲೆ ಗೌರ್ಮೆಂಟ್ನಿಂದ ರೊಕ್ಕ ಬರ್ಬೇಕವ ಅರ್ಧ ಕಟ್ಟಿ ಬಿಟ್ಟಾನ್ರಿ. ಈಗ ಜಮಾ ಹೆಂಗೆ ಅಲ್ಲಿ ಗ್ರ್ಯಾಂಟ್ ಜಮಾ ಆದಂಗೆ ಕಟ್ಟಿ ಕೊಡ್ತಾನ. ಇದು ಬಡ್ರಿಗೆ ತೊಂದರೆ ಅದು. ಅದಕ್ಕೆ MLA ಅವ್ರ ಮೇಲೆ ಇದನ್ನು ಮಾತಾಡಿ MLA ಅವ್ರ ಗಮನಕ್ಕೆ ತೊಗೊಂಬರ್ತೇವಿ. ಇದು 90 ಜನ ಈ ನಿರಾಶ್ರಿತರು ಅದಾರ. ಈಗ ಅವ್ರು ಏನಂತ ಇದಾರೆ, ಈಗ ಬರೀ ಇದನ್ನೇ ಬಂದಾಗ ನಮಗೆ ಇದೇ ನೆಪ ಹೇಳತ್ತಾರ. ರೊಕ್ಕ ಬರ್ತೈತೋ ಇಲ್ಲೋ, ಇಲ್ಲಾಂದ್ರೆ ನಮ್ಮ ಡಿ ಒಳಗೆ ಕೊಟ್ಬಿಡ್ರಿ. ಈಗ 2-3 ವರ್ಷದಿಂದ ಅವರು ಗೌರ್ಮೆಂಟ್ ಯಾವಾಗ ರೊಕ್ಕ ಸ್ಯಾಂಕ್ಷನ್ ಮಾಡಬೇಕು, ಆಮೇಲೆ ಇವರು ಕಾಂಟ್ರಾಕ್ಟ್ರಿಗೆ ಕರೆದು ಯಾವಾಗ ಇವರು ಮಾತಾಡಬೇಕು, ಅವ್ರು ನಮಗೆ ಕೈ ಸಿಗತ್ತಿಲ್ಲ ಅಂತ ಹೇಳಿ ಚೀಫ್ ಆಫೀಸರ್ನು ಬೆಂಗಳೂರಿಗೆ ಅಲ್ರಿ. ಅವ್ರು ಬಂದ ಮೇಲೆ ನಾವು ಅವ್ರಿಗೆ ಕೂಡ MLA ಅವ್ರ ಭೇಟಿಯಾಗಿ MLA ಅವ್ರ ಗಮನಕ್ಕೆ ತೊಗೊಂಬರ್ತೀವಿ. ಅದು 8 ದಿವಸ ಹೋಗ್ಬೋದು, 10 ದಿವಸ ಒಟ್ಟು ಇದನ್ನು ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡ್ತೇವೆ. हमारा हमराज मालूम है, रास्ते पानी का आया था, हमें बैठ खाने का। कितने वर्ष हुआ? 2 साल हुआ। हाँ। 1 रुपये भी नहीं आया उनका। फोन लगाना उनको? फोन लगाए तो फोन नहीं उठा रहे, तो क्या करने का? यहाँ पंचायत में आने का जाने का। ये अब घर छोड़ा तो क्या नहीं, कौन पैसे भरने लगाए उनके घर का बैठने का। कहाँ से लेगा है तुम्हें 1 लाख रुपए? बड्डे से कार्ड में भी कहाँ से लेगा था? 100 को 10 रुपये बड्डी है, 1 लाख को 1 लाख रुपये ये बड्डी है। मन में आज्ञा डीडी जो भरा ले, इससे संबंध पड़े सो अधिकार यहाँ है क्या? नहीं। इसके अधिकार कहाँ है? ये सब पैसे भरा ले गवर्नमेंट से हमारे पास है, इसके अधिकार कहाँ है? इससे संबंध पड़े सो अधिकार होना हमना। हमारे पास लाख रुपए भरा ले, 2-2 साल हुआ है अब तक हमने 1 रुपये नहीं आया। कितने जने भरे वटी? 90 जने भरे डीडिया। क्या डीडिया भरे से 90 जने। अब इसके अधिकार कहाँ है? पैसे भरा ले गए नो, हमें जाकर भरोगे जाकर बैंक में जाकर भर का है। पंचायती में क्या बोलते हैं? पंचायती में आने में पता उन्हें क्या बोलते हैं, उन्हें इंजीनियर आता है, उन्हें बस्सू आता है, उन्हें आता कर बोलते हैं कौन आते नहीं। उन्हें बस्सू 1-2 बार आया, फोटो काट लेके आया हुआ भी, फिर को आया से नहीं। कौन फोटो जब काटने आता नहीं तब पूछते हैं मुझे, सर बिल ಯಾವ ಬರ್ತಿದ್ರಿ? 8 ದಿವಸ ನೀವು ಬಿಲ್ ಹಾಕ್ತೀವಿ. ಈಗ ಫೋಟೋ ತಕೊಂಡು ಹೋಗಿದ್ದಾರೆ ನಿಮ್ಮ ಕಡೆ ಮನಿದು? ಮನಿ ಫೋಟೋ ತಕೊಂಡು GPS ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಬಿಲ್ ತಕೊಂಡಾರ ಅಂತೀರ ನೀವು? ಅವ್ರು ನಮಗೆ ಬಿಲ್ ಕೊಟ್ಟಿಲ್ರಿ ಅವ್ರ. ಅಲ್ಲ, ಅವ್ರ ಫೋಟೋ ತಕೊಂಡು ಹೋಗ್ಯಾರ, ಕಟ್ಟಡದು ಅಂದ್ರೆ ನಿಮ್ಮ ಹೆಸರಲ್ಲೇ ಈಗ ಫೋಟೋ ತೋರಿಸ್ಕ ರೊಕ್ಕ ತಕೊಂಡಿರ್ಬೇಕಂತೀರಿ? ನಾವು ಮನಿ ಕಟ್ಟುದಿತ್ರಿ, ಏನ್ ಮನಿ ತಿಳಿಯೋದಲ್ರಿ. ಅವಾಗ ಬಂದ ಒಟ್ಟು ಅವ್ರು ಎದಕ್ ತಕೊಂಡು ಹೋಗ್ಯಾರ ಫೋಟೋ ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ರಿ. GPS ಮಾಡ್ಕೊಂಡು ಹೋಗಿ ಎದಕ್ಕಂತ ಕೇಳಿದ್ವಿ ನಾವು. GPS ಮಾಡತ್ತೇವೆ ಅಂದ್ರೆ ಮತ್ತೆ ಸರ್ ನಮ್ಮ ಕೆಲಸದ ಬಿಲ್ ಯಾವಾಗ ಅದು ಕೊಡ್ತೀರಾ ಅಂತ ಕೇಳ್ಯಾರ. 8 ದಿವಸನಾಗ ಹಾಕ್ತೇವೆ ನಿಮ್ಗೆ ಏನು ಅನ್ನೋದು ಮಟೀರಿಯಲ್ ಕೊಡೋದು ಏನಾರ ಕಟ್ಟಿಸಿ ಕೊಡ್ತೇವೆ ಅಂದಾರ್ರಿ ಅವ್ರ. ಇನ್ನೂ ಕೊಟ್ಟಿಲ್ಲ? ಇನ್ನೂ ಮಟ್ಟ ಏನು ಸನಿಪ ಇಲ್ರಿ. अच्छी तुम्हें कितना वर्ष हुआ पैसे भर को? 2 साल। हाँ 2 साल। ಎಷ್ಟು ತುಂಬೇರಿ? 1 लाख रुपये। 1 लाख रुपये बनाए बिहार को बंद देते हैं बेकर बोलने में बाद में उन्होंने आ रहे थे नहीं। आने लगे नहीं उन्होंने बाद में फ़ोन लगाए तो फ़ोन भी नहीं उठा रहे।
1 ಲಕ್ಷ ರೂಪಾಯಿ ತುಂಬ್ಕೊಂಡಾರಿ ಕರೆ ನಾವು ಬಾಡಿಗೆ ಮನ್ಯಾಗ ಅದೇವ್ರಿ ಈಗ ಹಾಂ ರೀ ಮತ್ತೀಗ ಬಾಡಿಗೆ ತುಂಬಾಕನು ಆವತ್ರಿ ಮತ್ತೀಗ ಮನಿ ಕಟ್ಟೋದು ಆವತ್ರಿ ಹೆಂಗ್ ಜೀವನ ಮಾಡಿದ್ರಿ ನಾವ್ರೀಗ ಈಗ ನಮ್ದು ಹಿಂಗಾಗೈತ್ರಿ ಪರಿಸ್ಥಿತಿ ಮಕ್ಕಳು ಸಾಲಿ ಕಲಿಸ್ಬೇಕ್ರೋ ಏನ್ ಬಾಡಿಗೆ ತುಂಬೇಕ್ರಿ ಏನ್ ಮಾಡ್ಬೇಕ್ರಿ ನಾವ್ರಿ ಈಗ ಬಾಡಿಗೆ ಮನ್ಯಾಗ ಅದಾರ ನೀವು ಬಾಡಿಗೆ ಮನ್ಯಾಗ ಅದೇವ್ರಿ ನಾವ್ರಿ ಅಲ್ರಿ ಆಶೆಕ್ ಬಿದ್ದು ನಾವ್ ಏನೋ ಒಂದ್ ಕಟ್ಟಿ ಕೊಡ್ತಾರೋ ಸ್ವಂತ ಮನ್ಯಾಗ ಇರ್ಬೋದು ಅನ್ನೋ ಆಶೆಕ ತೆಗ್ದೂರಿ ನಾವ್ರಿ ಹಾಂ ಮತ್ತ ಅವ್ರು ಹಿಂಗ್ ಮಾಡ್ತಾನೋ ನಮ್ಗೆ ಗೊತ್ತಾಗ್ಲಿಲ್ರಿ ಎಷ್ಟು ವರ್ಷ ಆಯ್ತು 2 ವರ್ಷ ಆತ್ರಿ ಏನು ಹೆಸರು ನಿಮ್ದು? ರೇಖಾ ಬಾಳೆಕೊಂಡ ಸರ್ ಇವತ್ತು ಎಲ್ಲ ಬಡವರು ಒಂದೇನೋ ಆಸೆಯಿಂದ ಮನೆ ಸಿಗತೈತೆ ಅನ್ನೋ ಆಸೆಯಿಂದ ಅಲ್ಲೇ ಇಲ್ಲೇ ದುಡ್ಡನ್ನು ಜೋಡಿಸ್ಕೊಂಡ್ಬಂದು ಇವತ್ತು ಡಿ ಡಿ ತುಂಬಿ 1 ಲಕ್ಷಕ್ಕಿಂತ ಹೆಚ್ಚು ಡಿ ಡಿ ತುಂಬಿ ಏನೋ ಮನೆ ಸಿಗತೈತಿ ಅನ್ನೋ ಒಂದು ಹುಮ್ಮಸ್ಸಿನೊಳಗೆ ದುಡ್ಡು ತಂದು ಹಾಕಿದ್ದಾರೆ ಸರ್. ಇವತ್ತು ಬಾಡಿಗೆ ಮನೆಯಲ್ಲಿ ಜೀವನ ಮಾಡತ್ತಾರೆ ಸರ್. ಬಾಡಿಗೆ ಹಣ ತುಂಬೋದು ಕೂಡ ಕಷ್ಟ ಆಗತೈತಿ. ಆದ್ರೆ ನಮ್ಮ ಮನೆ ಕೊಡ್ತೇವೆ ಅಂತೇಳಿ 4-5 ವರ್ಷ ಆಯ್ತು ಈಗ ಹಿಂಗೆ ಹೇಳ್ಕೊಂತ ಬರಾಕತ್ತಾರ ಅನ್ನೋ ಒಂದು ಆರೋಪ ಐತೆ ಸರ್. ಈಗಾಗಲೇ ಸರ್ಕಾರ ಒಳ್ಳೆಯ ತೀರ್ಮಾನ ತೊಗೊಂಡಿತ್ತು. ಅದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. ಯಾಕಂತಂದ್ರೆ ಯಾರು ನಿರಾಶ್ರಿತರಿದಾರ, ಯಾರು ಮನೆಗಳಿಲ್ಲ, ಅವರಿಗೆ ಸುಮಾರು 1 ಲಕ್ಷ ಚಿಲ್ಲರೆ ಸಾವಿರ ತುಂಬಿಸ್ಕೊಂಡು ಇನ್ನು ಮಿಕ್ಕಿದ ಮಟೀರಿಯಲ್ಸ್ ಸಮೇತ ಅವರಿಗೆ ಮನೆ ಕಟ್ಟಿಸ್ಕೊಡುವಂಥ ಒಂದು ವ್ಯವಸ್ಥೆ ಸರ್ಕಾರ ಕೈಗೊಂಡು. ಆದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸರ್ಕಾರದಿಂದ ಅನುದಾನ ಬಂದಿಲ್ಲ, ನಾವು ಕಟ್ಟಿಸ್ಕೊಟ್ಟಿಲ್ಲ ಅನ್ನುವಂಥ ಆರೋಪ ಹೇಳುವುದು ಅದು ಭಾಳ ಸಮಂಜಸ ಅನಿಸೋದಿಲ್ಲ. ಯಾಕಂತಂದ್ರೆ ಇವ್ರನ್ನ ಮನೆ ಕೆಡವಿ ಏನೋ ಒಂದು ಸಣ್ಣ ದಡ್ಡಿ ಅಥವಾ ಏನೋ ಶೆಡ್ಡು ಏನೋ ಹಾಕ್ಕೊಂಡು ಅವ್ರು ಇದ್ದಿದ್ದನ್ನು 1 ಲಕ್ಷ ರೂಪಾಯಿ ತುಂಬಬೇಕಂತಂದ್ರೆ ಅದನ್ನು ಎಲ್ಲೋ ಬಡ್ಡಿ ಹಂಗೆ ತೆಗೆದು ಏನೇನೋ ಮಾಡಿಕೊಂಡು ಸಾಲ ಮಾಡ್ಕೊಂಡು ದುಡ್ಡು ಕಟ್ಟಾಳ. ಇದ್ದ ಜಾಗ GPS ಮಾಡಕ್ಕೆ ಬರ್ತಾರೆ, ಮನೆ ಕುಲ್ಲ ಮಾಡಬೇಕು, ಶೆಡ್ ಕುಲ್ಲ ಮಾಡಬೇಕು ಅಂದ್ರೆ ನಮಗೆ GPS ಆಗಿ ಮನೆ ಬರ್ತದೆ, ಮನೆ ಕಟ್ತಾರೆ ಅಂತ ತಿಳ್ಕೊಂಡು ಇದ್ದದ್ದು ಮನೆಯೂ ಕೆಡ್ಕೊಂಡಿದ್ದಾರೆ. ಹಾಂ ಸರ್. ಅವರು ಸಂಪೂರ್ಣವಾಗಿ ಈಗ ಬಾಡಿಗೆ ಮನೆ ಆಧಾರದ ಬಾಡಿಗೆ ಮನೆಯೊಳಗೆ ಬಾಡಿಗೆ ಕೊಡುವಂಥದ್ದು ಒಂದು ವ್ಯವಸ್ಥೆ. ಎರಡನೇದ್ದು ಏನು 1 ಲಕ್ಷ ಅಂದರೆ ದುಡ್ಡು ತುಂಬಿದ್ದಾರೆ, ಅದರ ಬಡ್ಡಿ ಕೊಡುವಂಥದ್ದು ಒಂದು. ನಿರಾಶ್ರಿತರಿಗೆ 2 ನಮೂನೆ ತೊಂದರೆ ಆಗಿದೆ. ಒಂದು ಮನೆ ಕಳ್ಕೊಂಡಿದ್ದು ನೋವು, ಇನ್ನೊಂದು ಬಡ್ಡಿ ಹಂಗೆ ಸಾಲ ತೆಗೆದು 1 ಲಕ್ಷ ರೂಪಾಯಿ ಕೊಟ್ಟದ್ದು ಒಂದು ನೋವು. ಆ ಬಾಡಿಗೆನೂ ತುಂಬಬೇಕು, ಇಲ್ಲಿ ಬಡ್ಡಿನೂ ತುಂಬಬೇಕು. ಇಂಥ ಒಂದು ಇದರೊಳಗೆ ಇವತ್ತು ನಮ್ಮ ಎಲ್ಲ ಕಿತ್ತೂರು ಸಮಸ್ತ ಗ್ರಾಮದ ಅನೇಕ ನಿರಾಶ್ರಿತರು ಇಲ್ಲೆಲ್ಲ ಇವತ್ತು ಅದು ಏನಂದ್ರೆ ಸೊ ಈ ಯೋಜನೆಗೆ ದುಡ್ಡು ಇಲ್ಲ ಅಂದ್ರೆ ಯಾಕೆ ಈ ಯೋಜನೆಗೆ ಮುಂದಾದರು? ಕಿತ್ತೂರಾಗ ಈಗ ಸುಮ್ಮನೆ ದುಡ್ಡು ಇಲ್ಲ ಅಡ್ವಾನ್ಸ್ ಆಗಿ ಮನೆ ಕೆಡವಕ್ಕೆ ಹಚ್ಚಿದ್ರು. ಮತ್ತು ಹಂಗಿದ್ರೆ ಅವ್ರಿಗೆ ಮೊದಲೇ ಹೇಳ್ಬೇಕಿತ್ತು. ಆದರೆ ಈಗ ಮನೆ ಕೆಡವಿದ ಮೇಲೆ ಕಟ್ಟಿ ಕೊಡ್ತೀವಿ ಅಂತೇಳಿ 2-3 ವರ್ಷ ಆಯ್ತು. ಇದು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ನಮಗೂ 2-3 ವರ್ಷದಿಂದ ಅವ್ರ ನೋವನ್ನು ಕೇಳ್ಕೊಂಡು ಅದನ್ನು ಪದೇ ಮಾನ್ಯ ಶಾಸಕರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಅದು ಅಷ್ಟೇ ಅಲ್ಲದ ಒಮ್ಮೆ ಜಮೀರ್ ಅಹ್ಮದ್ ಅವ್ರ ಹತ್ರ ನಾವು ಹೋದಾಗ ಅವ್ರ ಅಬ್ಬಾಸ್ ಅದಕ್ಕೆ ಸಂಬಂಧಪಟ್ಟಂಥ ಹೇಳಿರೋ ಮಿನಿಸ್ಟ್ರು ಸಹಿತ ನಮ್ಮ ಜೊತೆಯಲ್ಲಿದ್ದರು. ಅವಾಗ ಅವರು ಕೆಲವು ಅನುದಾನವನ್ನು ಕೇಳಲಿಕ್ಕೆ ಬಂದಿದ್ರು. ಇದೇ ಒಂದು ಸ್ಲಮ್ ಏರಿಯಾ ಸ್ಲಮ್ ಮನೆಗಳ ಸಲುವಾಗಿ. ಅವತ್ತು ಅವ್ರಿಗೆ ಅಲ್ಲಿ ಅನುದಾನ ಲಭ್ಯ ಆಗಲಿಲ್ಲ. ನಿನ್ನ ಮುಂದಿನ ತಿಂಗಳು ಕೊಡ್ತೇನೆ ಅಂದು ಕೊಡಲಿ ಅಂತಂದ್ರೆ ಅವ್ರು ಎದ್ದು ಬಂದರು. ಆದರೆ ಆ ಸಂದರ್ಭದೊಳಗೆ ನಾವು ಒಂದು ಕೆಲವು ನಮ್ಮ ಶಾಸಕರು ಕರ್ಕೊಂಡು ಕೆಲವು ಮಸೀದಿಗಳಿಗೆ ಅದಕ್ಕೆ ಇದಕ್ಕಂತ ಹೋದಂಥ ಸಂದರ್ಭದೊಳಗೆ ಅದು ನಾವು ಅವ್ರಿಗಿಂತ ಮೊದಲು ಭೇಟಿಯಾದೀವಿ. ಸ್ವಲ್ಪ ನಮಗೆ ಫಂಡ್ ಸಿಕ್ತು, ಅಲ್ಲಿ ಫಂಡ್ ನೀಡಲ್ಲ ಅದಕ್ಕೂ ಅವ್ರಿಗೆ ಸಿಗಲಿಲ್ಲ. ಅದಕ್ಕೆ ಈಗ ನಾವು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಅಥವಾ ಹೇಳುವಂಥ ಒಂದು ವಿಷಯ ಏನು ಮಾಡ್ತೇವೆ. ಯಾಕಂತಂದರೆ ಅನೇಕ ನಿರಾಶ್ರಿತರು ಇವತ್ತು ರೊಚ್ಚಿಗೆದ್ದು ನಿಂತಾರೆ. ಅವರು ಆದರೂ ಸಹಿತ ಪಂಚಾಯತ್ಗೆ ಪ್ರತಿ ತಿಂಗಳಿಗೊಮ್ಮೆ ಬರೋದು, ಕೇಳೋದು, ಹೋಗೋದು ಮಾಡಾಕತ್ತಾರೆ. ಇದು ತಾಳ್ಮೆ ಮೀರಿದ ಮೇಲೆ ಏನಾಗತ್ತೆ ಅಂತಂದ್ರೆ ಹೋರಾಟ ಶುರುವಾಗತ್ತೆ. ಆ ಹೋರಾಟ ಶುರುವಾದಾಗ ನಾವೊಬ್ಬ ಪಟ್ಟಣ ಪಂಚಾಯತಿ ಸಾಹಿತ್ಯ ಸಮಿತಿ ಅಧ್ಯಕ್ಷ ಅಂತಲ್ಲ, ಒಬ್ಬ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಅಧ್ಯಕ್ಷನಾಗಿ ಏನು ನಮ್ಮ ಬಡಜನರಿಗೆ ಏನು ತೊಂದರೆ ಆಗ್ತಾಯಿದೆ ಅವರು ಕಟ್ಕೊಂಡು ಹೋರಾಟ ಮಾಡುವಂಥ ಸಂದರ್ಭ ಒದಗಿ ಬರ್ತದೆ. ಆ ಹೋರಾಟ ಮಾಡೋಕ್ಕಿಂತ ಮುಂಚಿತವಾಗಿ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ವಿಷಯ ಏನಂತಂದರೆ, ತಕ್ಷಣ ಏನು ಸ್ಲಮ್ ಏರಿಯಾದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಲಮ್ ಏರಿಯಾದಲ್ಲಿ ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ತಿಳ್ಕೊಂಡು ಏನು ದುಡ್ಡು ತುಂಬಿಸ್ಕೊಂಡಿದ್ದಾರೆ, ಅವರು ಯಾವಾಗೂ ಇಲ್ಲಿ ಮುಂದೆ ಬರ್ತಾಯಿಲ್ಲ. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಮ್ಮ ಪಂಚಾಯತಿ ಸಿಬ್ಬಂದಿಗಳಿಗೆ ಅವ್ರು ಯಾರು ಬಂದರೆ ಹಿಂಗೆ ಹೇಳಿ ಕಳಿಸ್ರಿ, ಮುಂದೆ ನಾವು ನೋಡ್ತೀವಿ, ಹೇಳಿ ಕಳಿಸ್ರಿ ನೋಡ್ತೀವಿ. ಇದು ಏನಾಗಿದೆ ಅಂದರೆ ಬರೀ ಹೇಳಿ ಕಳಿಸೋದು ನೋಡೋದು ಆಗ್ತೈತಿ.
ಇದು ತಾಳ್ಮೆ ಮೀರೈತಿ. ಅದಕ್ಕೆ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಮಾಡ್ತೀವಿ. ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಕಾರ್ಯರೂಪಕ್ಕೆ ಬರಬೇಕು. ಇಮಿಡಿಯೇಟಾಗಿ ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ಬಂದು ಅಥವಾ ಅನುದಾನ ಇದ್ದರೆ ಹಂತ ಹಂತವಾಗಿ ಅವರು ಪ್ರಾರಂಭ ಮಾಡಲಿ. ನಾವು ಎಲ್ಲರಿಗೂ ಇವತ್ತೇನು ಸುಮಾರು 100 ಜನ ಇದ್ದಾರೆ, ಇವರು ಎಲ್ಲರಿಗೂ ಒಂದೇ ಟೈಮ್ದಾಗ ಶುರು ಮಾಡೋದು ಹೇಳಾಕತ್ತಿಲ್ಲ. ಹಂತ ಹಂತವಾಗಿ ಪ್ರಾರಂಭ ಮಾಡಲಿ. ಯಾಕಂದ್ರೆ ಅವ್ರ ಮನೆ ಬಾಡಿಗೆ ಕೊಡೋದು, ಆ ಲಕ್ಷಗಂಟೆ ದುಡ್ಡು ಬಡ್ಡಿಯಿಂದ ತಂದಂಥ ಬಡ್ಡಿ ಕೊಡೋದು, ಅದಕ್ಕೆ ಹೀಗಾಗಿ ಅವರು ಭಾಳ ಬೀದಿಗೆ ಬಂದಿದ್ದಾರೆ. ಇವತ್ತು ಬೀದಿಗೆ ಬಂದವರು ಹೋರಾಟ ಮಾಡೋಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ, ನಾವೇನಾರು ಔಷಧ ತೊಗೊಂಡು ಕುಡಿದು ಸಾಯೋದು ಚಲೋ, ಆದರೆ ಈ ಮನಿ ಅಂತ ಎಳೆದಾಡೋದು ಬ್ಯಾಡಾಗೈತೆ ಅನ್ನೋಂಥ ಸಂದರ್ಭವನ್ನು ಈಗಾಗಲೇ ಅವ್ರು ಹೇಳ್ತಾರೆ. ಆದರೆ ಮಾಧ್ಯಮದ ಮುಂದೆ ಹೇಳಲಿಲ್ಲ. ಆದರೆ ನಮಗೆ ಎಲ್ಲರೂ ನಾವು ಈ ಪರಿಸ್ಥಿತಿ ಬಂದೈತಿ ಅನ್ನೋದನ್ನು ಹೇಳ್ಕೊಂಡಾಗ ಭಾಳ ನೋವು ಅನ್ನಿಸ್ತದೆ. ಅದಕ್ಕೆ ಮಾನ್ಯ ನಮ್ಮ ಶಾಸಕರಲ್ಲಿಯೂ ಸಹಿತ ವಿನಂತಿ ಮಾಡಿಕೊಂಡು ತಕ್ಷಣ ತರಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮೆಲ್ಲ ಪಟ್ಟಣ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಒತ್ತಾಯನ ತರ್ತೀವಿ. ಅದು ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಂಥವರೆಲ್ಲ ಕೂಡಿದಾಗ ಬಂದು ಅವರು ಏನಾಗ್ಯದ ಏನಿಲ್ಲ ಅನ್ನೋಂಥದ್ದನ್ನು ಹೇಳಲಿಲ್ಲ ಅಂತಂದ್ರೆ ಆ ಅಧಿಕಾರಿ ವಿರುದ್ಧ ನಾವು ಹೋರಾಟ ಮಾಡುವಂಥ ಸಂದರ್ಭ ಒದಗಿ ಬರ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ.